ಜೊತೆಗೆ ಈಗ ಪ್ರಜ್ವಲ್ ರೇವಣ್ಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರದ್ದೇ ಒಂದು ವಿಡಿಯೋ ತುಣುಕುಗಳಿತ್ತು. ಯಾಕೆಂದರೆ ಆ ವಿಡಿಯೋ ತುಣುಕುಗಳು ಮದರ್ ಎವಿಡೆನ್ಸ್ ಆಗಿ ಯಾವುದೂ ಇರಲಿಲ್ಲ. ಯಾಕೆಂದರೆ ಆ ಮೊಬೈಲ್ ಕೂಡ ನೀವು ರಿಟ್ರೀವ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದು ವೈರಲ್ ಆಗಿದ್ದಂಥ ವಿಡಿಯೋ. ಆ ವೈರಲ್ ಆಗಿದ್ದಂಥ ವಿಡಿಯೋನ ನೀವು ಯಾವ ರೀತಿಯಲ್ಲಿ ಕನ್ಸಿಡರ್ ಮಾಡ್ಕೊಂಡ್ರಿ? ಅದು ಚಾರ್ಜ್ ಶೀಟಲ್ಲಿ ಬರಬೇಕಾದ್ರೆ ಮತ್ತು FSLನ ರಿಪೋರ್ಟ್ ಬರಬೇಕಾದ್ರೆ ಅದು ಯಾವ ರೀತಿಯಲ್ಲಿ ಫೈನಲೈಸ್ ಆಯಿತು? ಅದನ್ನು ಕನ್ಸಿಡರ್ ಮಾಡಲಿಕ್ಕೆ ಪ್ರಮುಖ ಕಾರಣ ಏನು ಅಂತ? ಅದು ಮುಖ್ಯತಃ ಏನಿತ್ತು, ಆ ವಿಡಿಯೋ ಮೇನ್ ಡಿವೈಸ್ ಸಿಕ್ಕಿಲ್ಲ, ಅದು ಒಂದು ವಿಷಯ. ಬಟ್ ಅದ್ರ ಜೊತೆಗೆ ಏನಿತ್ತು, ಆ ವಿಡಿಯೋನಲ್ಲಿ ಏನು ಮ್ಯಾನಿಪುಲೇಷನ್ ಆಗಿಲ್ಲ ಅಂತ ಏನು ನಮಗೆ FSL ಅವರಿಂದ ವರದಿ ಬಂದಿತ್ತು. ಅದರಿಂದ ಇದು ಪ್ರೂವ್ ಆಯಿತು ವಿಡಿಯೋ ಏನಿದೆ ನಿಜ ಇರೋದು. ಅದರಲ್ಲಿ ಏನು ಮಾರ್ಫಿಂಗ್ ಇಲ್ಲ ಅಥವಾ ಬೇರೆ ಅಲ್ಟರೇಷನ್ ಇಲ್ಲ, ಗೈಪ್ ಇಲ್ಲ, ಅದು ಕನ್ಫರ್ಮ್ ಆಯಿತು. ವಿಡಿಯೋ ನಲ್ಲಿ ಏನು ಕಾಣ್ತಾ ಇದೆ ಅದು ಸತ್ಯ ಅಂತ ಒಂದು FSL ರಿಪೋರ್ಟಿಂದ ದೃಢಪಡಿಸ್ತಾಯಿತು. ವಿಡಿಯೋ ಸಿಕ್ತು, ಪೊಲೀಸರಿಗೆ ಸಿಕ್ತು, ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಎಲ್ಲ ಅದನ್ನು ರಿಕವರ್ ಮಾಡಿಕೊಂಡ್ರು. ಅದರಲ್ಲಿ ಯಾವುದೇ ರೀತಿ ಮಾಫಿಂಗ್ ಆಗಿಲ್ಲ, ಜೊತೆಗೆ ಎಡಿಟಿಂಗ್ ಆಗಿಲ್ಲ ಅನ್ನೋದ್ರ ಬಗ್ಗೆ ನಿಮಗೆ ಒಂದು ರಿಪೋರ್ಟ್ ಕೂಡ ಸಿಕ್ತು. ಆದರೆ ಅದರಲ್ಲಿ ಪ್ರಜ್ವಲ್ ರೇವಣ್ಣ ಇದ್ದಾರಾ ಇಲ್ವಾ ಅನ್ನೋದು ತಿಳ್ಕೊಳ್ಳೋದಕ್ಕೆ ಒಂದಷ್ಟು ಟೆಕ್ನಿಕಲ್, ಅಂದರೆ ರಾಜ್ಯದಲ್ಲಿ ಒಂದಷ್ಟು ಹೊಸ ಪ್ರಯೋಗಗಳನ್ನು ಮಾಡಿದ್ರಿ ಈ ತನಿಖೆಯಲ್ಲಿ. ಅದು ಯಾವ ರೀತಿಯಲ್ಲಿ ಮಾಡಿದ್ರಿ? ಟರ್ಕಿ ದೇಶದಲ್ಲಿ ಈ ಹಿಂದೆ ಬಳಕೆಯನ್ನು ಮಾಡ್ತಾಯಿದ್ರು ಅಂತೇಳಿ ಕೂಡ ಹೇಳಲಾಗ್ತಾ ಇದೆ. ಅದ್ರ ಬಗ್ಗೆ ಹೇಳೋದಾದ್ರೆ ಅದು ನಾವು ಹೇಳಬೇಕಾದ್ರೆ ಪ್ರತಿಯೊಂದು ಪರ್ಸನ್ದು ಬಾಡಿನಲ್ಲಿ ನೋಡಿದರೆ ಕೆಲವೊಂದು ಮಾರ್ಕ್ಸ್ಗಳು ಇರ್ತದೆ, ಕೆಲವೊಂದು ನ್ಯಾಚುರಲ್ ಮಾರ್ಕ್ಸ್ಗಳು ಇರ್ತದೆ, ಕೆಲವೊಂದು ಆಮೇಲೆ ಬೇರೆ ಬೇರೆ ಇನ್ಸಿಡೆಂಟಿಂದ ಮಾರ್ಕ್ಸ್ ಬಂದುಬಿಡ್ತದೆ. ಅದು ಸಪೋಸ್ ನೀವು ಎಲ್ಲಿ ಆಕ್ಸಿಡೆಂಟ್ ಆಯಿತು, ಸ್ವಲ್ಪ ಕಟ್ ಆಯಿತು ಅಥವಾ ಬೇರೆ ರೀತಿಯಿಂದ ಗಾಯ ಆಯಿತು, ಅದ್ರ ಮಾರ್ಕ್ಸ್ ಬಾಡಿನಲ್ಲಿ ಬರುತ್ತದೆ. ಕೆಲವೊಂದು ಕಡೆ ಬಾಡಿನಲ್ಲಿ ನಿಮ್ಮ ಮೋಲ್ ಇರುತ್ತದೆ, ಕೆಲವೊಂದು ಕಡೆ ಬರ್ತ್ ಮಾರ್ಕ್ಗಳು ಇರುತ್ತದೆ, ಕೆಲವೊಂದು ಪರ್ಸನ್ದು ಫಿಂಗರ್ಸ್ ಬೇರೆ ಬೇರೆ ಇರ್ತದೆ, ಕೆಲವೊಂದು ಪರ್ಸನ್ದು ಲೆಗ್ ಫಿಂಗರ್ಸ್ಗಳು, ಟೋ ಫಿಂಗರ್ಸ್, ಬೇರೆ ಫಿಂಗರ್ಸ್ಗಳು ವ್ಯತ್ಯಾಸ. ಪ್ರತಿಯೊಂದು ಪರ್ಸನ್ದು ಈ ಫಿಂಗರ್ಸ್ಗಳು ಸೇಮ್ ಇರೋದಿಲ್ಲ, ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಇರುತ್ತದೆ. ಇದು ಏನು ಡಿಫ್ರೆಂಟ್ ಬಾಡಿನಲ್ಲಿ ಮಾರ್ಕ್ಸ್ ಇತ್ತು, ಅದು ಅವರ ವಿಡಿಯೋನಲ್ಲಿ ಕಾಣ್ತಾ ಇತ್ತು, ಎಲ್ಲಿ ಕಾಣ್ತಾ ಇತ್ತು. ಅದಕ್ಕೆ ಮೆಡಿಕಲ್ ಎಕ್ಸಾಮಿನೇಷನ್ ಸಮಯದಲ್ಲಿ ಫೋಟೋ ತಗೊಂಡು, ವಿಡಿಯೋ ತಗೊಂಡು ಫೋರೆನ್ಸಿಕ್ ಸೈನ್ಸ್ ಅವರು ಅದಕ್ಕೆ ಮ್ಯಾಚ್ ಮಾಡಿದರು. ಈ ವಿಡಿಯೋನಲ್ಲಿ ಕಾಣ್ತಕ್ಕಂಥ ಮನ್ಸನ್ ಬಾಡಿ ಪಾರ್ಟ್ಸ್ನಲ್ಲಿ ಏನೇನು ಮಾರ್ಕ್ಸ್ ಇದೆ ಅದು ಮೆಡಿಕಲ್ ಟೈಮ್ನಲ್ಲಿ ಅವ್ರದ್ದು ತಗೊಳ್ತಕ್ಕಂಥ ಫೋಟೋಗೆ ಮ್ಯಾಚ್ ಆಗ್ತಿದೆ ಅಥವಾ ಇಲ್ಲ, ಅದು ಹೋಲಿಕೆ ಆಯಿತು. ಆ ಹೋಲಿಕೆ ಆದ ನಂತರ ಏನಾಗುತ್ತೆ, ಆಯಿತು ಒಂದು ಮಾರ್ಕ್ಸ್ ಏನಿದೆ ಆಕ್ಸಿಡೆಂಟ್ಲಿ ಬೇರೆಯವ್ರಿಗೆ ಮ್ಯಾಚ್ ಆಗ್ಬೋದು. ಬಟ್ 10 ಮಾರ್ಕ್ಸ್ 8 ಮಾರ್ಕ್ಸ್ ಈ ಕೇಸ್ನಲ್ಲಿ ನಮಗೆ ನೆನಪಾದ ಪ್ರಕಾರ 8 ಮಾರ್ಕ್ಸ್ ಏನಿತ್ತು ಅದು ಮ್ಯಾಚ್ ಆಯಿತು. 8 ಮಾರ್ಕ್ಸ್ ಮ್ಯಾಚ್ ಆಗಬೇಕಾದ್ರೆ ನಮ್ಮ ಮ್ಯಾಥಮೆಟಿಕಲ್ ಪ್ರೊಬಬಿಲಿಟಿ ಏನು ಇರ್ತದೆ, ಅದಕ್ಕೆ ಒಂದು 10⁸ ಮನ್ಸನ್ನಲ್ಲಿ ಒಬ್ಬರಿಗೆ ಇನ್ನೊಬ್ಬ ಮನ್ಸನ್ಗೆ ಮ್ಯಾಚ್ ಆಗ್ಬೋದು. ಇವತ್ತು ಒಂದೊಬ್ಬರಿಗೆ ಮ್ಯಾಚ್ ಆಯಿತು, ಚಾನ್ಸಸ್ ಆದ ಅಪ್ ಟು 10⁸ ಒಂದು ಮನ್ಸನ್ಗೆ ಮ್ಯಾಚ್ ಆಗಬೇಕು. ಆಮೇಲೆ ಅದರಲ್ಲಿ ಇನ್ನೊಂದು ತೊಗೊಳ್ಳಿ, ಗಂಡ್ಸು ಇಡಬೇಕಾದ್ರೆ ಹೆಣ್ಸು ಇಡಬೇಕು, ಅದು ಇನ್ನೂ ಜಾಸ್ತಿ 10⁻11 ಆಗುತ್ತೆ. ಬ್ಲ್ಯಾಕ್ ಇದ್ದರೆ ವೈಟ್ ಇದೆಯಾ ಅದು ತೊಗೊಂಡ್ರೆ 10⁻12 ಆಗುತ್ತೆ. ಮ್ಯಾಥಮೆಟಿಕಲಿ ಇಟ್ ವಾಸ್ ಇಂಪಾಸಿಬಲ್ ಟು ಹ್ಯಾವ್ ಎನಿ ಅದರ್ ಪರ್ಸನ್ ಟು ಹ್ಯಾವ್ ದ ಸೇಮ್ ಆರ್ ಸಿಮಿಲರ್ ಮಾರ್ಕ್ಸ್ at the same place of the body. So it makes that it is still possible, but mathematically 1 trillion ಒಬ್ಬರಿಗೆ ಇನ್ನೊಬ್ಬರಿಗೆ ಆಗ್ಬೋದು. ನಮ್ಮ ಜಗತ್ತದ ಪಾಪ್ಯುಲೇಷನ್ ಇರೋದು 3 ಬಿಲಿಯನ್. ಸೊ ಅದರಲ್ಲಿ 2% ಸಾಧ್ಯ ಇಲ್ಲ.